ವೀಕ್ಷಕರೇ ನಮಸ್ಕಾರ, ನಾನು ರಾಘವೇಂದ್ರ ಗುರು. ಸ್ಪೇಸ್, ಆಗಸ, ಆಕಾಶ, ನಕ್ಷತ್ರ ಇದೆಲ್ಲ ಕೂಡ ಒಂದು ರೀತಿಯಿಂದ ಮನುಷ್ಯನಿಗೆ ಹುಟ್ಟಿದಾಗಿನಿಂದಲೂ ಕೂಡ ಕುತೂಹಲವನ್ನ ಮೂಡಿಸುವಂತಹ ಅಂಶಗಳು. ಯಾವ ತಾಯಿ ತನ್ನ ಮಗುವನ್ನ ಆಗಸದತ್ತ ತೋರಿಸಿ ಚಂದಮಾಮ ಬರ್ತಾನೆ ಊಟ ಮಾಡು ಅಂತ ಹೇಳಿರೋದಿಲ್ಲ. ಯಾವ ವ್ಯಕ್ತಿ ಆ ಸೂರ್ಯನತ್ತ ನೋಡಿ ನಮಸ್ಕಾರವನ್ನ ಮಾಡಿರೋದಿಲ್ಲ. ಸೂರ್ಯ, ಚಂದ್ರ, ನಕ್ಷತ್ರಗಳು ಇದಷ್ಟೇ ಕೌತುಕದ ವಿಷಯ ಅಲ್ಲ, ಅದರ ಆಚೆ ಕೂಡ ಇನ್ನೂ ಏನೋ ಇದೆ ಅನ್ನುವಂತ ಕುತೂಹಲ ಮನುಷ್ಯನನ್ನ ಈ ಸ್ಪೇಸ್ ಎಕ್ಸ್ಪ್ಲೋರೇಷನ್ಗೆ ಕಾರಣವಾಗ್ತಾ ಇದೆ. ಅದಕ್ಕೆ ಮುಂದಡಿಯನ್ನ ಇಡುವ ಹಾಗೆ ಮಾಡ್ತಾ ಇದೆ. ಅದರ ಭಾಗವಾಗಿಯೇ ಇವತ್ತು ಚಂದ್ರನಲ್ಲಿ ಮನುಷ್ಯ ಕಾಲಿಟ್ಟಿದ್ದಾನೆ. ಭಾರತ ಕೂಡ ಚಂದ್ರನಲ್ಲಿ ನೌಕೆಯನ್ನ ಇಳಿಸಿದೆ. ಸೂರ್ಯನತ್ತ ಆದಿತ್ಯ ಎಲ್ವನನ್ನ ಭಾರತ ಕಳಿಸಿದೆ. ಅದೇ ರೀತಿಯಾಗಿ ವಿಶ್ವದ ಕೆಲ ಪ್ರಮುಖ ರಾಷ್ಟ್ರಗಳು ತಮ್ಮ ತಮ್ಮ ಆಸ್ಟ್ರೋನಾಟ್ಸ್ ಇರಬಹುದು ಅಥವಾ ತಮ್ಮ ತಮ್ಮ ನೌಕೆಗಳನ್ನ ಇರಬಹುದು, ಅಲ್ಲಿಗೆ ಕಳಿಸಿ ಆ ಸ್ಪೇಸ್ ಅನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಿಂದ ಎಂದೂ ಮುಗಿಯದ ಕುತೂಹಲದ ಭಾಗ ಇದು. ಆದರೆ ಈ ಕುತೂಹಲದಲ್ಲಿ ರಿಸ್ಕ್ ಇಲ್ಲದೇ ಇಲ್ಲ. ಅದು ಅಂತಿಂತ ರಿಸ್ಕ್ ಅಲ್ಲ. ಒಂದು ಸಿನಾರಿಯೋ ನಿಮ್ಗೆ ಹೇಳ್ತೇನೆ. ಯಾವುದೋ ಒಬ್ಬ ವ್ಯಕ್ತಿ, ಒಬ್ಬ ವಿಜ್ಞಾನಿಯನ್ನ ಸ್ಪೇಸ್ಗೆ ಕಳಿಸಲಾಗುತ್ತೆ. ಎಷ್ಟೋ ಜನರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಭೂಮಿಯ ಆಚೆ ಸುಮಾರು 3 ರಾಷ್ಟ್ರಗಳು ಸೇರಿ, ಅದು ಅಮೆರಿಕ, ಚೈನಾ ಮತ್ತೆ ರಷ್ಯಾ, ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಸಾಕಷ್ಟು ಜನ ವಿಜ್ಞಾನಿಗಳು ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ತಂಗುತ್ತಾರೆ, ತಿಂಗಳಾನುಗಟ್ಟಲೆ ಅಲ್ಲಿ ಇರ್ತಾರೆ, ಸ್ಪೇಸ್ ಅನ್ನ ಎಕ್ಸ್ಪ್ಲೋರ್ ಮಾಡ್ತಾರೆ, ಮತ್ತೆ ಭೂಮಿಗೆ ಮರಳಿ ಬರ್ತಾ ಇರ್ತಾರೆ. ಇದೊಂದು ಪರಿಪಾಠ ನಡೀತಾ ಇದೆ. ಅದರ ಭಾಗವಾಗಿ ಭಾರತದ ಹೆಮ್ಮೆಯ, ಭಾರತದ ಮೂಲದ ಸುನಿತಾ ವಿಲಿಯಮ್ಸ್ ಕೂಡ ಜೂನ್ 5ನೇ ತಾರೀಕಿಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ಗೆ ಹೋಗ್ತಾರೆ. ಅವರ ಜೊತೆಯಲ್ಲಿ ಮತ್ತೊಬ್ಬ ಆಸ್ಟ್ರೋನಾಟ್ ಇರ್ತಾರೆ. ಇವರು ಅಲ್ಲಿಗೆ ತೆರಳುವಂತ ಸಂದರ್ಭ ಇದೆಯಲ್ಲ, 1 ತಿಂಗಳು ಅಲ್ಲಿ ಎಕ್ಸ್ಪ್ಲೋರ್ ಅನ್ನ ಮಾಡಬೇಕು, ಆ ಎಕ್ಸ್ಪ್ಲೋರ್ ಅನ್ನ ಮಾಡ್ತೀವಿ ಅಂತ ಹೇಳಿ ಹೋಗಿರ್ತಾರೆ. ಆದ್ರೆ ಆ 1 ತಿಂಗಳು ಇರೋದು ಇವತ್ತು ಕಾಲ ಬದಲಾಗ್ತಾ ಇದೆ, ಸಮಯ ತೆಗೆದುಕೊಳ್ತಾ ಇದೆ. ಮರಳಿ ಅಂದುಕೊಂಡ ಸಮಯಕ್ಕೆ ಅವ್ರಿಗೆ ಬರೋದಕ್ಕಾಗೋದಿಲ್ಲ. ಸ್ಟಾರ್ ಲೈನ್ಸ್ ಅಂತಕ್ಕಂಥ ಒಂದು ಖಾಕಿ ಸಂಸ್ಥೆಯ ಭಾಗವಾಗಿ ಹೋಗಿರ್ತಾರೆ. ಅದು ದಿನಗಳಿತಾ ಇದೆ. ಜೂನ್ 5 ಆಯ್ತು, ಜುಲೈ 5 ಬಂದು ಹೋಯ್ತು, ಆಗಸ್ಟ್ ಆಯ್ತು, ಈಗ ಸೆಪ್ಟೆಂಬರ್ ನಲ್ಲಿದ್ದೀವಿ. ಸೆಪ್ಟೆಂಬರ್ ಕೂಡ ಮುಗಿತಾ ಇದೆ. ಆದ್ರೂ ಇನ್ನೂ ಅವರನ್ನ ಮರಳಿ ಭೂಮಿಗೆ ಕರೆತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಫೆಬ್ರವರಿ 2025ರವರೆಗೂ ಕೂಡ ಅವರು ಅಲ್ಲೇ ಇರಬೇಕಾದಂತಹ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಮೆಂಟಲಿ ಅವರು ಪ್ರಿಪೇರ್ ಆಗಿದ್ದು 1 ತಿಂಗಳ, ಹೆಚ್ಚಂದ್ರೆ 2 ತಿಂಗಳು. ಆದ್ರೆ ಇದು 6 ರಿಂದ 8 ತಿಂಗಳು ತೆಗೆದುಕೊಳ್ತಾ ಇದೆ. ಅವರು ಕ್ಷೇಮವಾಗಿ ಭೂಮಿಗೆ ಮರಳಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಸುನಿತಾ ವಿಲಿಯಮ್ಸ್ ಅವರ ಜೊತೆಯಲ್ಲಿರ್ತಕ್ಕಂಥ ಆಸ್ಟ್ರೋನಾಟ್ ಇಬ್ಬರು ಕೂಡ ಅಲ್ಲಿ ಸ್ಪೇಸ್ ಎಕ್ಸ್ಪ್ಲೋರ್ ಅನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಮತ್ತಷ್ಟು ಅಪ್ಡೇಟ್ಸ್ ಗಳು ಬಂದಿದ್ದಾವೆ. ಸುನಿತಾ ವಿಲಿಯಮ್ಸ್ ಅವರ ದೃಷ್ಟಿ ದೋಷವಾಗ್ತಾ ಇದೆ, ಅವರ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತಕ್ಕಂಥ ಆತಂಕದ ವಿಚಾರ ಕೂಡ ಬಂದಿದೆ. ನಾಸಾದ ವಿಜ್ಞಾನಿಗಳು, ಸ್ಟಾರ್ಲಿಂಕ್ ನ ವಿಜ್ಞಾನಿಗಳು, ಸಾಕಷ್ಟು ಇತರೆ ದೇಶದ ವಿಜ್ಞಾನಿಗಳು ಅವರ ಜೊತೆಯಲ್ಲಿ ಸಂವಾದವನ್ನ ಮಾಡ್ತಾ ಇದ್ದಾರೆ. ವೈದ್ಯರುಗಳು ಸಂವಾದವನ್ನ ಮಾಡ್ತಾ ಇದ್ದಾರೆ, ಅವರ ಕಣ್ಣಿಗೆ ಏನಾಗ್ತಾ ಇದೆ ಅಂತ ತಿಳಿಯುವಂತ ಕಾರಣಕ್ಕಾಗಿ. ಮತ್ತೊಂದು ವಿಚಾರವಂದ್ರೆ, ಇವತ್ತು ರಾತ್ರಿ ಭಾರತೀಯ ಕಾಲಮಾನದ ಪ್ರಕಾರ 11 ಗಂಟೆ 45 ನಿಮಿಷಕ್ಕೆ ಅವರು ಸ್ಪೇಸ್ ನಿಂದ ಭೂಮಿಯನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಅವರು ಏನೆಲ್ಲ ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ, ಅವರ ಪರಿಸ್ಥಿತಿ ಹೇಗಿದೆ, ಯಾವ ಕಾರಣಕ್ಕಾಗಿ ಅವರು ಸಿಲುಕಿದ್ದಾರೆ, ಅವರು ಯಾವಾಗ ಮರಳಿ ಬರ್ತಾರೆ, ಎಲ್ಲ ವಿಚಾರವನ್ನ ಅವರು ಡಿಸ್ಕಸ್ ಮಾಡುವಂತ ಸಾಧ್ಯತೆ ಇದೆ. ಮತ್ತೊಂದು ವಿಚಾರ ಅಂದ್ರೆ ಸಮಾಧಾನದ ವಿಚಾರ. ಅಂದ್ರೆ ನಾಸಾದ ಒಬ್ಬರು ವಿಜ್ಞಾನಿ, ಅದೇ ರೀತಿಯಾಗಿ ರಷ್ಯಾದ 2 ವಿಜ್ಞಾನಿಗಳು ಇವತ್ತು ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ನ ಸೇರ್ತಾ ಇದ್ದಾರೆ. ಇವರು 3 ಜನನು ಅಲ್ಲಿಗೆ ಹೋದ ಬಳಿಕ ಅಲ್ಲಿಯ ಸಂಖ್ಯೆ 5 ಆಗ್ತಾರೆ. ಇಬ್ಬರೇ ಏನಿದ್ರಲ್ಲ, ಸುನಿತಾ ವಿಲಿಯಮ್ಸ್ ಮತ್ತೆ ಇನ್ನೊಬ್ಬ ವಿಜ್ಞಾನಿ, ಅವರಿಬ್ಬರ ಜೊತೆಯಲ್ಲಿ ಇವರು ಕೂಡ ಸೇರ್ಪಡೆ ಆಗ್ತಾರೆ. ಒಂದ್ ರೀತಿಯಿಂದ ಸಮಾಧಾನ ತರ್ತಾ ಇದೆ. ಆದ್ರೆ ಕಾಲ ಮಿಂಚ್ತಾ ಇದೆ. ಸಾಕಷ್ಟು ದೇಹದ ಮೇಲೆ ಪರಿಣಾಮಗಳು ಆಗ್ತಾ ಇರೋದು ಆಲ್ರೆಡಿ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ಗೆ ಯಾರೇ ಹೋಗ್ಬೇಕಾದ್ರೂ ಕೂಡ ಸಾಕಷ್ಟು ಅವರು ಫಿಸಿಕಲಿ ಫಿಟ್ ಇರಬೇಕಾಗುತ್ತೆ, ಮೆಂಟಲಿ ಫಿಟ್ ಇರಬೇಕಾಗುತ್ತೆ, ಅವರ ದೇಹದ ಪ್ರತಿ ಅಂಗಗಳು ಕೂಡ ಸ್ಟ್ರಾಂಗ್ ಇರಬೇಕಾಗುತ್ತೆ, ಕಣ್ಣು ಸರಿಯಾಗಿರ್ಬೇಕು, ಕಿವಿ ಸರಿಯಾಗಿರ್ಬೇಕು, ಮೆಂಟಲಿ ಸರಿಯಾಗಿರ್ಬೇಕು. ಅವೆಲ್ಲ ಪ್ರಿಪರೇಷನ್ ಆದ ಬಳಿಕ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ಗೆ ಆಸ್ಟ್ರೋನಾಟ್ ಆಗಿ ಅವರನ್ನು ಹೊರಗಡೆ ಕಳಿಸಲಾಗುತ್ತೆ. ಸುನಿತಾ ವಿಲಿಯಮ್ಸ್ ಈಗ ಮೊಟ್ಟ ಬಾರಿ ಹೋಗಿದ್ದಲ್ಲ, ಈ ಹಿಂದೆ ಕೂಡ ಅವ್ರು ಹೋಗಿ ಬಂದಿದ್ದಾರೆ. ಆದ್ರೆ ಈ ಬಾರಿ ಅಂದುಕೊಂಡ ಹಾಗೆ ಯಾವುದೂ ಆಗ್ತಾ ಇಲ್ಲ ಅಲ್ಲಿ. ಅದು ಆತಂಕಕ್ಕೆ ಕಾರಣವಾಗ್ತಾ ಇರುವಂತಹ ವಿಚಾರವಾಗಿರುವಂತದ್ದು. ಹಾಗಿದ್ರೆ ಇವತ್ತು ರಾತ್ರಿ ಅವ್ರು ಏನ್ ಮಾತನಾಡ್ತಾರೆ, ಅವ್ರು ಹೇಳುವಂತ ಅಂಶಗಳೇನು, ಅವರು ಯಾವಾಗ ಮರಳಿ ಬರ್ತಾರೆ, ಅದು ಕೂಡ ನಾವು ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ. ಮತ್ತೊಂದು ಗಮನಾರ್ಹ ವಿಷಯ ಅಂದ್ರೆ ಸುನಿತಾ ವಿಲಿಯಮ್ಸ್ ಅಲ್ಲಿ ತಮ್ಮ ಜೊತೆಯಲ್ಲಿ 2 ಪ್ರಮುಖವಾದಂತಹ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ.
ಒಂದು ಭಗವದ್ಗೀತೆ, ಮತ್ತೊಂದು ಗಣೇಶನ ವಿಗ್ರಹ. ಅದು ನಮಗೆ ಸ್ಟ್ರೆಂತ್ ಕೊಡ್ತಾ ಇದೆ ಅಂತೇಳಿ ಅವರು ಆಲ್ರೆಡಿ ಈಗ ಸಾಕಷ್ಟು ಬಾರಿ ಹೇಳಿದ್ದಾರೆ ಕೂಡ. ಸೊ ಆ ಕೃಷ್ಣ, ಆ ಗಣೇಶ ಅವರ ಆರೋಗ್ಯವನ್ನ ಕಾಪಾಡಲಿ, ಅವರು ಆರೋಗ್ಯದಿಂದ ಮರಳಿ ಬರಲಿ ಅಂತೇಳಿ ಪ್ರತಿಯೊಬ್ಬ ಭಾರತೀಯ ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಅವರು ಏನೆಲ್ಲ ಅಂಶಗಳನ್ನ ಹೇಳ್ತಾರೆ ಅದನ್ನು ಕೂಡ ನಾವು ಗಮನಿಸೋಣ. ಆ ಒಂದು ವಿಚಾರವನ್ನ ಕೂಡ ಹೊತ್ತು ನಾನು ನಿಮ್ಮ ಮುಂದೆ ಬರ್ತೀನಿ. ಇದೇ ರೀತಿಯಾಗಿ ನೋಡ್ತೀರಿ ನ್ಯೂಸ್ 18 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.